ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಸಾಟರ್ಡೆ. ಇವಾಗ ಟೈಮ್ ಬಂದು 2:30 ಆಗಿದೆ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವುದೇ ಥರ ಏನೋ ಪ್ಲ್ಯಾನ್ ಇಲ್ಲ, ಹಂಗೆ ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ತಲೆನೋವ್ತಾ ಇತ್ತು, ಸೊ ಅದಕ್ಕೆ ಇವಾಗ ಎಣ್ಣೆ ಹಚ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕ್ಯೂಟಿ ಬೇಬಿ ಮಲಗಿದ್ದಾಳೆ, ಬಂಗಾರಿ. ಚಿನ್ನಿ ಆಯ್ ಮಾಡು ಬೇಬಿ. ನೋಡಿ, ಅಲ್ಲಿ ನಮ್ಮ ಹಸ್ಬೆಂಡ್ ಈಗ ಆಫೀಸಿಂದ ಬಂದರು, ಆಯ್ ಮಾಡ್ತಿದ್ದಾರೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹೊಟ್ಟೆ ತುಂಬ ಹಸಿತಾ ಇದೆ. ಇವತ್ತು ಮಾರ್ನಿಂಗ್ ಅನ್ನ ಸಾಂಬಾರೇ ಊಟ ಮಾಡಿದ್ವಿ. ಊಟ ಮಾಡಿ ಇವಾಗ ಮಧ್ಯಾಹ್ನ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ. ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಶ್ರಾವಣ, ಏನು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಹೊಟ್ಟೆ ಹಸಿತಿದೆ. ಇವಾಗ ನಮ್ಮ ಹಸ್ಬೆಂಡ್ ಆಚೆ ಹೋಗ್ತಾರೆ ತರಕ್ಕೆ. ಏನು ತರ್ತೀವಿ ಚಿನ್ನಿ? ಕಬಾಬು ನಮ್ಮ ಹಸ್ಬೆಂಡ್ ತಿಂತಾರೆ, ನಾನು ತಿನ್ನಲ್ಲ ಅಷ್ಟೇ. ನಮ್ಮ ಬೇಬಿ ಕೂಡ ತಿಂತಾನೆ. ಎಗ್ ರೈಸು, ನನಗೆ ಫ್ರೈಡ್ ರೈಸ್ ಸತ್ಯಾ? ಓಕೆ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಲ್ಲ. ಪ್ಲೀಸ್, ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನೀವು ನೋಡ್ಬೋದು. ಅದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡ್ತೀರಿ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡಿ, ನಮ್ಮ ಹಸ್ಬೆಂಡು ಆಚೆ ಫುಡ್ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಈಗ ನನಗೆ ಮತ್ತು ನಮ್ಮ ಪಾಪುಗೆ ಮನೆಯಲ್ಲೇ ಬಜ್ಜಿ ಮಾಡ್ತಾರಂತೆ. ಸೊ ಈ ರೆಸಿಪಿ ತೋರಿಸ್ತೀನಿ ಇವಾಗ. ಗುಣ, ಏನು ಮಾಡ್ತಿದ್ದೆ ಬೇಬಿ ಇವಾಗ? ನೋಡಿ, ಇವಾಗ ಆಚೆ ಹೋಗಿ ಏನು ಬೇಬಿ ಇದು? ಬಜ್ಜಿ ಮೆಣಸಿನ್ಕಾಯಿ, ಆಲೂಗಡ್ಡೆ ಆ್ಯಂಡ್ ಎಣ್ಣೆ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ತೋರಿಸ್ತೀನಿ. ಎಣ್ಣೆ ಆ್ಯಂಡ್ ಸೋಡಾ ಪುಡಿ, ಕಡಲೆ ಹಸಿಟ್ಟು, ಇಷ್ಟೇ ಅಲ್ವಾ ಬೇಬಿ ಬೇಕಾಗಿರೋದು? ಇವಾಗ ಹೋಗಿದ್ದು ವಾಶ್ ಮಾಡ್ಕೊಂಬರಲಾ? ಕೊಡು, ವಾಶ್ ಮಾಡ್ಕೊಂಬರ್ತೀನಿ. ಗಾಯ್ಸ್, ಇವಾಗ ನಾನು ಇದನ್ನು ವಾಶ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ಸಿಗ್ತೀನಿ. ಓಕೆ, ಫಸ್ಟು ಈ ರೀತಿ ಸಣ್ಣ ಕಟ್ ಮಾಡ್ಕೋಬೇಕಲ್ಲ ಚಿನ್ನಿ? ಗಾಯ್ಸ್ ನೋಡಿ, ಇಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನೋಡೋಣ ಇವತ್ತು ನಮ್ಮ ಹಸ್ಬೆಂಡ್ ಯಾವ ರೀತಿ ಮಾಡಿಕೊಡ್ತಾರೆ ನೋಡೋಣ ನನಗೋಸ್ಕರ ಬಜ್ಜಿ. ಈಗ ಶ್ರಾವಣ ಆಗಿರೋದ್ರಿಂದ ಚಿಕನ್ ಮಟನ್ ಏನೂ ತಿನ್ನಂಗಿಲ್ಲ. ಬಜ್ಜಿ ಬೇಕಾ ಚಿನ್ನ? ನೋಡಲ್ ಬೇಬಿ ಮಾಡುತ್ತೀಗ. ಚಿಕನ್ ಮಟನ್ ಏನು ತಿನ್ನದೇ ಇರೋ ಕಾರಣ ಮನೆಯಲ್ಲೇ ಇವಾಗಿದೆ ನಮಗೆ ನಾನ್ ವೆಜ್. ಬೇಬಿ ಏನಾದರೂ ಮಾತಾಡು, ಬೋರ್ ಆಗುತ್ತೆ. ಸುಮ್ನೀರು, ಸುಮ್ನೀರು ಅಂತೈತೆ ನಮ್ಮ ಪಾಪು. ತೊಳ್ಕೊಬೇಕು, ಕೈ ತೊಳ್ಕೊಬೇಕು. ಅವಳೆ ತೊಳ್ಕೊಬರ್ತಾಳೆ, ಸುಮ್ನೀರು. ಕೈ ತಗೊಬರು. ಏಯ್, ಓಕೆ ತಗೋಬೇಕು. ವಾ, ಅನ್ನಂತ ತಕ್ಕೋಬೇಕು. ಕೈ ತಗೋಬೇಕು ಬೇಬಿ. ಐ ಥಿಂಕ್ ಸಾಕು ಅನ್ಸುತ್ತಲ್ವಾ? ಒಂದೇ ಇಷ್ಟೊಂದು ಆಗುತ್ತೆ ಅಂತ ನಂಗೆ ಹೆಂಗೆ ಗೊತ್ತಿತ್ತು? ಸಾಕು ಬಿಡು, ಒಂದೇ. ಏನು ಮತ್ತೆ ಮೆಣಸಿನ್ಕಾಯಿ ಬೋಂಡ ಐತಲ್ಲ, ಈರುಳ್ಳಿ ಬೋಂಡ ಏನು ಬೇಡ ಅಲ್ಲ? ಇಲ್ಲ, ಅವ್ನು ನೀಟಾಗಿ ಆಫ್ ಮಾಡ್ತಾನೆ. ಗಾಯ್ಸ್ ನೋಡಿ, ಈ ರೀತಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡು ನಾನು ನಿಮಗೆ ಸಿಗ್ತೀನಿ. ನೋಡಿ, ಇಲ್ಲಿ ನಮ್ಮ ಕ್ಯೂಟಿ ಬೇಬಿ. ಎರಡು ತೊಳೆದಿದ್ದಾನೆ ಗಾಯ್ಸ್. ಈಗ ಆಲೂಗಡ್ಡೆ ಒಂದಷ್ಟೇ ಹೆಚ್ಕೊಂಡಿದ್ದು. ಈಗ ನೆಕ್ಸ್ಟು ದಪ್ಪ ಮೆಣಸಿನ್ಕಾಯಿ, ಬೋಂಡ ಮೆಣಸಿನ್ಕಾಯಿ ಹೆಚ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್. ಹಾಂ, ನೀನು? ಹಾಂ ಬೇಬಿ, ಏನಾದರೂ ಹೇಳು ಚಿನ್ನಿ, ಏನಾದರೂ ಹೇಳು. ಬೋರ್ ಆಗಲ್ವಾ ವ್ಲಾಗ್ ನೋಡೋರಿಗೆ? ಯಾಕೆ ಮಾತಾಡಬಾರ್ದಾ? ಹಾಂ ಹಾಂ, ಕಬಾಬೇ ತಿನ್ನಂಗಿಲ್ವಲ್ಲ ಈಗ? ಇವಳು ನೋಡಿ, ಇವಳು ಹೆಂಗೆ ನಾಗ್ತಾವಳೆ. ಬೇಬಿ ಇದು ಸಾಕು ಅನ್ಸುತ್ತೆ ಬೇಬಿ, ಎರಡೇ. ನಾಳೆ 2 ಮಾಡೋಣ. ಹಾಂ, ಏ ಬೇಬಿ ಸುಮ್ಮನೆ
ಎಗ್ಗು ಏನು ಮಾಡಿಬಿಡ, ಎಗ್ಗು ಬೇಯಿಸ್ಬಿಡು. ಹಾಂ, ಇವೆಲ್ಲ ಬೋಂಡ ಮಾಡ್ಕೊಳ್ಳೋಣ. ಆ ಎಣ್ಣೆ ಮಿಕ್ಕಿದ್ರೆ ಮತ್ತೆ ತಿಕ್ಕಬೇಕಾಗುತ್ತೆ. ಅರ್ಥಾಯ್ತಾ? ಸುಮ್ಮನೆ ಎಗ್ಗಿ ಬೇಯಿಸಿ ಬುಡ್ಡಂಗೆ ಬೋಂಡ ಕೊಡೋಣ. ಬುಡ್ಡಂಗೆ ಎಗ್ಗು. ಫ್ರೆಂಡ್ಸ್, ಇವಾಗ ಒಂದು ಖಾಲಿ ಬೌಲ್ ತೊಗೊಳ್ಳಿ. ಅದಕ್ಕೆ ಕಡಲೆ ಹಸಿಟ್ಟು ಅಲ್ಲ ಚಿನ್ನಿ, ಕಡಲೆ ಹಸಿಟ್ಟು ನೀವು ಎಷ್ಟು ತೊಗೋತೀರಾ ಬೋಂಡ ಮಾಡೋಕ್ಕೆ ಅಂದರೆ ಆಲೂಗಡ್ಡೆ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಹೀರೆಕಾಯಿ, ಯಾವುದ್ರಲ್ಲಾದರೂ ಬೋಂಡ ಮಾಡ್ಬೋದು ನೀವು. ಅದು ಎಷ್ಟಿರುತ್ತೆ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಕಡಲೆ ಹಸಿಟ್ಟು. ಓಕೆನಾ? ನೋಡಿ, ನನಗೆ ಇವತ್ತು ಖುಷಿ ಆಗ್ತಿದೆ. ಇದು ನನಗೋಸ್ಕರ ಮೊದಲನೇ ಬಾರಿಗೆ ಮಾಡ್ತಿರೋದು ಬೋಂಡ ನನ್ನ ಗಂಡ. ಅಷ್ಟೇ ಮುಗೀತಾ? ಅಷ್ಟೇ ಮುಗ್ದಿಲ್ಲ, ಇನ್ನು ಹಾಕ್ಬೇಕು ಅದಕ್ಕೆ. ನೆಕ್ಸ್ಟ್ ಅದಕ್ಕೆ ನೀವು ಉಪ್ಪು ಹಾಕು. ಉಪ್ಪೇನಾಗೈತೆ? ಹಂಗೆ ಇರೋದದು ಉಪ್ಪು. ತಗೋ, ಉಪ್ಪು ಎಷ್ಟು ಬೇಕಷ್ಟು ಸ್ವಲ್ಪ ಹಾಕು. ಬೋಂಡಗೆ ಯಾವತ್ತು ಸ್ವಲ್ಪ ಹಾಕಬೇಕು. ಫಸ್ಟು ಕಡಲೆ ಹಸಿಟ್ಟು, ನೆಕ್ಸ್ಟ್ ಉಪ್ಪು, ನೆಕ್ಸ್ಟು ಖಾರದ ಪುಡಿ ಇಷ್ಟು. ಖಾರದ ಪುಡಿ ಮಾಡಿಸ್ಬೇಕು. ಬೇಬಿ ಈ ಸತಿ ಸಂತೆಯಿಂದ ಮೆಣಸಿನ್ಕಾಯಿ ನಾನೇ ಖಾರ ಪುಡಿ ಮಾಡ್ತೀನಿ. ಸುಮ್ಮನೆ ಏನಕ್ಕೆ ಹಚ್ಚ ಖಾರ ಪುಡಿ ಮಾಡೋಣ. ತುಂಬ ಖಾರ ಇರೋ ಅಂಥದ್ದು 3 ಥರ. ಇಕ್ಕಲ್ಲಿ ಬೇವಿದು. ಈಗ ನೀರು ಹಾಕ್ಕೊಂಡು ತಡಿ ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ಸೋಡಾ ಪುಡಿ. ಬೇಬಿ ಏನಾದರೂ ಹೇಳು, ಬೋರ್ ಆಗಲ್ವಾ? ಬೋಂಡ ಏನು ಬೋಂಡ ಯಾಕೆ ಮಾಡ್ತಿದ್ಯಾ ಇವತ್ತು? ನಿನಗೆ ತಿನ್ನಂಗಾಗಿರೋದಕ್ಕೆ ಮಾಡ್ತಿದ್ಯಾ? ನೋಡಿ, ನಾನೆಲ್ಲ ಕಂದಂಗೋಸ್ಕರ ಮಾಡ್ತಿದ್ಯಾ ಅನ್ಕೊಂಡೆ. ಕಡೆ ಎತ್ತಿಡ್ತೀನಿ. ಸೋಡಾ ಪುಡಿ ಅದೇನದು ಚೆನ್ನಾಗಿರಲ್ಲ ಬೇಬಿ, ಅದೇನಕ್ಕೆ ಹಾಕ್ತಿದ್ಯಾ ಚಿನ್ನಿ? ನಿಮ್ಮ ಫ್ರೆಂಡ್ಸ್ ಹಾಕಿದ್ರ ಅವತ್ತದು? ಹಾಂ ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಚಿಕನ್ ಮಸಾಲ ಹಾಕ್ತಿದ್ದಾರೆ. ನಾವಿದನ್ನು ಯಾವತ್ತೂ ನಾನು ಟ್ರೈ ಮಾಡಿಲ್ಲ. ಫಸ್ಟ್ ಟೈಮ್ ಆಲ್ರೆಡಿ ಓಪನ್ ಆಗಿರೋದಿತ್ತು. ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಇದನ್ನು ಟ್ರೈ ಮಾಡ್ತಿದ್ದಾರೆ. ಸ್ವಲ್ಪ ಹಾಕ್ಕೊಂಡು ನಿಮಗೆ ನೋಡಿ ಒಂದೆರಡು ಮಾಡ್ಕೊಂಡು ತಿನ್ನಿ. ಚೆನ್ನಾಗಿದ್ರೆ ಟ್ರೈ ಮಾಡಿ. ಚೆನ್ನಾಗಿರುತ್ತೆ ಬಬ್ಬಿ, ಹೇಳ್ತೀನಿ. ತಿಂದ್ಬಿಟ್ಟು ಕೊಡಿದೆ ತಿಕ್ತೀನಿ. ಸ್ವಲ್ಪ ನೀರು ಹಾಕೊಂಬಿಟ್ಟು ಕಲಸೋದು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ಹಿಟ್ಟು ಇನ್ನೂ ಸ್ವಲ್ಪ ಕಲಿಸ್ಕೋಬೇಕಿತ್ತೇನಪ್ಪ ಬೇಬಿ. ಎತ್ತಿರ್ಗುಂಡಕ್ಕೆ ತಲೆ ಎತ್ತು, ನೀಟಾಗಿ ಅದು ಕಾಣಿಸ್ಲಿ ಯಾವ ರೀತಿ ಕಲ್ಸ್ಕೋದು ನೋಡಲಿ. ಅದೇ ನಾನು ಅಂದೆ. ಗಾಯ್ಸ್ ನೋಡಿ, ಈ ರೀತಿ ಕಲಿಸ್ಕೊಳ್ಳಿ. ನಿಮಗೆ ಬೇಡ ಅಂದರೆ ಚಿಕನ್ ಮಸಾಲ ಸ್ಕಿಪ್ ಮಾಡ್ಬೋದು. ಬರೀ ಕಡಲೆ ಹಸಿಟ್ಟು, ಸೋಡಾ ಪುಡಿ, ಉಪ್ಪು, ಖಾರದ ಪುಡಿ, ಮೆಣಸಿನ್ಕಾಯಿ ಇಷ್ಟು, ಆಲೂಗಡ್ಡೆ ಇಷ್ಟು, ಇಷ್ಟಿಷ್ಟು. ಏನು ಹತ್ಬೇಕಾ ನೋಡಿ, ಇವಳು ಫುಲ್ ಅಂಡಸ್ಬೇಕು ನನಗೆ. ಇವಾಗಲಿ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಸಾಕಿಷ್ಟು ಬೋಂಡ ಅಷ್ಟು ಎಣ್ಣೆ ಕಾಯಬೇಕು ಚೆನ್ನಾಗಿ. ಯಾಕೆ ಬೇಬಿ? ಫ್ರೆಂಡ್ಸ್ ನೋಡಿ, ಇಲ್ಲಿ ಇಟ್ಟು ಈ ರೀತಿ ಕಲಿಸಿದ್ದಾರೆ. ಫುಲ್ಲು ಇದೆಲ್ಲ ಪ್ರಿಪ್ರೇಷನ್ ನಮ್ಮ ಹಸ್ಬೆಂಡೇ ಮಾಡಿರೋದು. ನಾನೇನು ಇದ್ರೊಳಗೆ ಒಂಚೂರು ಹೆಲ್ಪ್ ಮಾಡಿಲ್ಲ. ಪ್ರತಿಯೊಂದು ತೊಗೊಂಡೋಗಿ ಕೊಟ್ಟೆ ಅವರೇ ಎಲ್ಲ. ಆಲೂಗಡ್ಡೆ ಕೂಡ ಅವರೇ ಹೆಚ್ಚಿದ್ದಾರೆ. ಬಜ್ಜಿ 4 ತೊಗೊಂಡಿದ್ವಿ, ಸಾಕು 2 ಅನಿಸ್ತು. ಸೊ ನೋಡಿ, ಇಲ್ಲಿ ಇಟ್ಟು ಈ ರೀತಿ ಕಲಿಸಿದರೆ ಎಣ್ಣೆ ಈ ರೀತಿ ಆಗಿದೆ. ಕೇಳೋಣ ಬನ್ನಿ ಏನಕ್ಕೆ. ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಈಗ ಫಸ್ಟ್ ಒಂದು ಬಿಟ್ಟು ನೋಡಿ, ಎಣ್ಣೆ ಕಾದೈತಾ? ಫಸ್ಟು ಮೆಣಸಿನ್ಕಾಯಿ ಬಜ್ಜಿ ಬಿಡು, ಚೆನ್ನಾಗಿ ಅನಿಸುತ್ತೆ ನೋಡಿ. ಅಲ್ಲಿ ಎಣ್ಣೆ ಕಾದಿದೆಯಾ ಬೇಬಿ? ಈ ಥರ ಒಂದೊಂದೇ ತಗೊಂಡು ಈ ರೀತಿ ಹಿಂಗೆ ಡಿಪ್ ಮಾಡಿ ಫುಲ್ಲು ಹಚ್ಕೊಂಡ್ಬಿಡೋದಲ್ಲ ಚಿನಿ? ನೋಡಿ ಗಾಯ್ಸ್, ನಮ್ಮ ಹಸ್ಬೆಂಡ್ ಫಸ್ಟ್ ಟೈಮ್ ಮಾಡ್ಕೊಡ್ತಿದ್ದಾರೆ ನನಗೆ. ಬೇಬಿ ಎಣ್ಣೆ ಕಾದೈತಾ? ಹುಷಾರು, ದೂರ ಇರು. ನೋಡಿ ಗಾಯ್ಸ್, ಕಾಣಿಸ್ತಿದೆಯಾ? ಝೂಮ್ ಮಾಡ್ತೀನಿ ತಡೀರಿ. ನೋಡಿ ಇದೆ ಬೇಬಿ. ಒಂದ್ಸತಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಚಾಪ್ಸ್ ಎಲ್ಲ ಮಾಡೋಣ. ರೆಸಿಪೀಸ್ ವಿಡಿಯೋಸ್ ಕೇಳ್ತಾ ಇರ್ತಾರೆ.
ನನ್ನ ಸಬ್ಸ್ಕ್ರೈಬರ್ಸು ಮಾಡೋದಾ? ಇನ್ನು ಮುಂದೆ ಮಾಡ್ತಾರೆ ನಮ್ಮ ಹಸ್ಬೆಂಡ್. ವಾವ್ ಗಮ್ ಅಂತಿದೆ, ಘಮ ಘಮ ಅಂತಿದೆ ಗಾಯ್ಸ್. ಚಿಕನ್ ಮಸಾಲ ಹಾಕೋರು ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಇಲ್ಲಿ ಕಿಟಕಿ ಕೂಡ ತೆಗಿತಾ ಇದ್ದೀನಿ. ಕಂದ ಎಲ್ಲಿದ್ಯಾ? ವಾವ್ ಗಮ್ ಅಂತಿರೋ ಬೋಂಡ ತಿನ್ಬಾ. ಇಲ್ಲಿ ಹಾಂ ಇಲ್ಲ ಐತೆ. ಈ ಕಡೆ ನೋಡಿ. ಯಾವ ಫ್ಲೇಮಲ್ಲಿ ಕೊಡ್ಬೇಕು ಬೇಬಿ? ಹೈ ಫ್ಲೇಮಾ ಮೀಡಿಯಮ್ ಫ್ಲೇಮಾ ನಾರ್ಮಲ್ಲ? ಮೀಡಿಯಮ್ ಕೊಡಬೇಕು, ಹೈ ಫ್ಲೇಮ್ ಕೊಡಬಾರ್ದು, ಫುಲ್ ಲೋ ಫ್ಲೇಮ್ ಕೂಡ ಕೊಡಬಾರ್ದು. ವಾವ್ ತುಂಬ ಚೆನ್ನಾಗಿದೆ, ದಪ್ಪ ಆಗಿದಾವಲ್ಲ ಚಿನಿ. ಗಾಯ್ಸ್ ಈ ರೀತಿ ಚೆನ್ನಾಗಿ ಬೇಯಿಸಿ. ಇವತ್ತು ಸಾಟರ್ಡೆ, ಈ ವಿಡಿಯೋ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಮುಂದೆ ನಮ್ಮ ಹಸ್ಬೆಂಡ್ ಕೂಡ ಒಂದು ಚಾನಲ್ ಓಪನ್ ಮಾಡ್ತಾರೆ, ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅವ್ರಿಗೆ ರೆಸಿಪೀಸ್ ಮಾಡಬೇಕು ಅಂತ ಇದೆ, ನೋಡೋಣ. ಟೇಸ್ಟ್ ಬಿಸಿ ಇದೆ. ಚಿನ್ನಿ ಸುಮ್ಮನಿರು ಅಂತಿದ್ದಾಳೆ. ಆಂಟಿ ಬೋಂಡ ಎಲ್ಲ ತಗೊಂಬಂದೈತಿ. ವಾವ್ ನೈಸ್. ಈ ಕಡೆ ಬಾ ನಡಿ. ಬಾ ಬೋಂಡ ಅಂದಕ್ಷಣ ಬೋಂಡ 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 ಅಯ್ಯೋ ಬಲ್ಲಂಗ್ರಿ ನೀನು. ಸೈಡ್ ಬಾ. ತುಂಬ ಟೇಸ್ಟಿಯಾಗಿದೆ ಬಿಬಿ, ಚಿಕನ್ ಮಸಾಲ ಹಾಕಿರೋದಕ್ಕೆ. ಬೋಂಡ ರೆಡಿಯಾಗಿದೆ. ಮುದ್ದಿನ ಹೆಂಡತಿಗೋಸ್ಕರ ಮುದ್ದಿನ ಗಂಡ ಮಾಡಿರೋ ಬೋಂಡ. ಅಪ್ಪ ಕಣ ದೂರ ಹೋಗು. ಫ್ರೆಂಡ್ಸ್ ಇನ್ನು ಮಿಕ್ಕಿರೋದು ಕೂಡ ಹಾಗೆ ಹಾಕ್ತಾರೆ. ನೆಕ್ಸ್ಟ್ ಆಲೂಗಡ್ಡೆ ಬೋಂಡ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಇದು ಬೋಂಡ ಅಪ್ಪ, ಇದು ಬೇಬಿ ಆಗ್ತಾ ಅಂತ ಹೇಳ್ತಾಳೆ. ಅವ್ರ ಅಪ್ಪಂಗಳು ಬೇಬಿ ಅಂತಾಳೆ ಅಂತ ನಿಮಗೆ ಗೊತ್ತು. ಟೇಸ್ಟ್ ನೋಡ್ತೀಯ ಮಗ? ತಡಿ. ಹೆಂಗಿದೆ ಅಂತ ನೋಡಿ ಹೇಳು. ಹೆಂಗಿದೆ ಗುಂಡ? ಸೂಪರಾ? ತೋರಿಸು, ಕೈ ತೋರಿಸು ಸೂಪರ್ ಅಂತ. ಹೆಂಗಿದೆ ಬೇಬಿ ಮಾಡಿರೋದು ಬೋಂಡ? ಹಾಂ ಏನಪ್ಪ? ಹಾಂ ಫಸ್ಟು ತಿನ್ಬೇಕಳು. ತಡಿ ತಕ್ಕೊಡ್ತೀನಿ, ಮೆಣಸಿನ್ಕಾಯಿ ಎಲ್ಲ ಚೇಂಜ್ ಮಾಡ್ತೀನಿ. ಮೆಣಸಿನ್ಕಾಯಿ ಖಾರ ಇರುತ್ತೆ. ನಾನು ತಿಂತೀನಿ ಇದನ್ನ. ನೀನು ಹೇಳು ಹೆಂಗೈತೆ? ಮೆಣಸಿನ್ಕಾಯಿ ನಾನು ಅವ್ಳು ಖಾರ ಅಂತ ತೆಗ್ದಿಕ್ಕಿದ್ರೆ ಮೆಣಸಿನ್ಕಾಯಿ ಕೊಡುವಂತ ಇದ್ದಾಳೆ ಗೈಸ್. ಖಾರ ಇದೆ. ವಾವ್ ತುಂಬ ಖಾರ ಇದೆ ಇದು. ಖಾರ ಮನೆ ಇದು ಖಾರ. ಬೇಬಿ ತಿಂತಂಬಿಡು ತಿನ್ನು. ಬೇಬಿ ನಿಂಗೆ ಯಾರು ಹೇಳಿ ಚಿಕನ್ ಮಸಾಲ ಮಾಡ್ಕಕ್ಕೆ? ಹಂಗೆ ಐತೆ, ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತೋ ಹಂಗೆ ಇದೆ ಗಾಯ್ಸ್, ನಿಜವಾಗ್ಲು. ಗಾಯ್ಸ್ ನೋಡಿ, ಬೋಂಡ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ, ತಿಂತಾ ಇದ್ದೀನಿ. ನಾನು ತಿಂದ್ಬಿಟ್ಟು ರಿವ್ಯೂ ಹೇಳ್ತೀನಿ, ಓಕೆನಾ? ಒಂಥರ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಚಿನಿ? ಬಟ್ ನಮ್ಮ ಮನೇಲಿ ಇರಲಿಲ್ಲ. ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಸೂಪರ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ, ಟ್ರೈ ಮಾಡಿ. ವಾವ್ ಸೂಪರ್. ಚಿಕನ್ ಮಸಾಲ ಹಾಕಿ ಗಾಯ್ಸ್, ಚೆನ್ನಾಗಿರುತ್ತೆ, ಒಂಥರ ಸ್ಪೈಸಿಯಾಗಿ. ಇವಾಗ ಆಲೂಗಡ್ಡೆದು ಮಾಡೋದು ಹೇಳ್ಕೊಡ್ತೀನಿ. ಚೆನ್ನಾಗಿದೆ ಅಲ್ಲ ಬೇಬಿ? ಒಂಥರ ಗಾಯ್ಸ್ ನೋಡಿ, ಇವಾಗ ಒಂದೊಂದೇ ಆಲೂಗಡ್ಡೆ ನಮ್ಮ ಹಸ್ಬೆಂಡು ಅದರೊಳಗೆ ಡಿಪ್ ಮಾಡ್ಕೊಂಡು ಬಿಡ್ತಾರೆ ನೋಡಿ. ಇವಾಗ ತೋರಿಸ್ತೀನಿ. ಏನಿಲ್ಲ, ಹಿಟ್ಟೊಳಗೆ ಒಂದು ತಗೊಳ್ಳೋದು, ಈ ರೀತಿ ಡಿಪ್ ಮಾಡೋದು, ಎಣ್ಣೆಲಿ ಬಿಡೋದು, ಇಷ್ಟೇ. ಸರಿ, ನಿನಗೆ ಈರುಳ್ಳಿ ಬೋಂಡ ಇಷ್ಟನಾ, ಮೆಣಸಿನ್ಕಾಯಿ ಬೋಂಡ ಇಷ್ಟನಾ, ಆಲೂಗಡ್ಡೆ ಬೋಂಡ ಇಷ್ಟನಾ, ಹೀರೆಕಾಯಿ ಬೋಂಡ ಇಷ್ಟನಾ? ಆಲೂಗಡ್ಡೆ. ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ ಬೋಂಡ ಇಷ್ಟ ಅಂತ.
ಮೆಣಸಿನ್ಕಾಯಿ ಖಾರ ಏನಿಲ್ಲ ಬೇಬಿ, ಮೆಣಸಿನ್ಕಾಯಿ ಸಮೇತ ತಿನ್ಬೋದು ಬೋಂಡ. ತಿಂತಾ ಇದ್ದೀನಿ. ಚೆನ್ನಾಯ್ತಾ? ಥ್ಯಾಂಕ್ಸ್. ಯಾರಿಗೆ ಹೇಳ್ತೀಯ? ಮಮ್ಮಿಗೆ ಹೇಳ್ತೀಯ, ಬೇಬಿಗೆ ಹೇಳ್ತೀಯ? ಬೇಬಿಗ ಬಿಡ. ನಿಂಗೆ ಬೇಬಿ ಇಷ್ಟನಾ ಅಮ್ಮ ಇಷ್ಟನಾ? ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಪ್ಪ ಇಷ್ಟನಾ? ಈಗ ಹೇಳು, ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಬೇಬಿ ಒಂದ್ಸತಿ ಅಪ್ಪ ಒಂದ್ಸತಿ ಅಮ್ಮ. ನೋಡಿ ಈ ರೀತಿ ಬೋಂಡಾ ಪ್ರಿಪ್ರೇಷನ್ ಒಂಥರ ಹೊಸ ಸ್ಟೈಲ್. ನಮ್ಮ ಹಸ್ಬೆಂಡ್ ಕಂಡಿಡ್ದಿರೋ ರೆಸಿಪಿ ಇದು. ಚೆನ್ನಾಗಿದೆ, ಒಂಥರ ಚಿಕನ್ ಮಸಾಲ ಹಾಕಿ ಗಸ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಬೇಕಾ ಜಾಸ್ತಿ ಹಾಕ್ಬೇಕು? ಒಂದು ಸ್ಪೂನ್ ಅಷ್ಟು ಹಾಕ್ತೆ? ಎಷ್ಟು ಹಾಕ್ತೆ? ಸ್ವಲ್ಪ, ಜಾಸ್ತಿ ಹಾಕ್ಬಾರ್ದು ಗಾಯ್ಸ್. ಅದು ಕೂಡ ಸ್ವಲ್ಪ ಹಾಕ್ಬೇಕು, ಓಕೆನಾ? ಸ್ವಲ್ಪ ಬ್ಲರ್ ಆದಂಗೆ ಆಯಿತು. ಸ್ವಲ್ಪ ಹಾಕಿ, ಓಕೆನಾ? ಜಾಸ್ತಿ ಹಾಕ್ಬಿಡಿ. ಆದಮೇಲೆ ಊಟಕ್ಕೆ ಬಸ್ಸಾರು ಮತ್ತು ಅನ್ನ, ನೆಂಚ್ಕೊಳ್ಳೋಕ್ಕೆ ಬೋಂಡ. ಈರುಳ್ಳಿ ಏನಾರು ಹೆಚ್ಚಲ ಬೇಡ ಅಲ್ಲ, ಸಾಕಿಷ್ಟೇ ಸಾಕು. ಇದನ್ನೇ ತಿನ್ನೋಣ. ನನ್ನ ಕಂದ ನೋಡಿ ಅಲ್ಲಿ ಕುತ್ಕೊಂಡು ತಿಂತಾ ಇದೆ. ಯಾಕೆ ಮನೆ? ಎಲ್ಲ ಆದಮೇಲೆ ಏನಪ್ಪ, ಇನ್ನೂ ಸ್ವಲ್ಪ ಇದೆ, ಮಾಡ್ತಾ ಇದ್ದಾರೆ. ಇನ್ನೊಂದು ಸತಿಗೆ ಆಗುತ್ತಲ್ಲ ಚಿನ್ನಿ? ನೋಡಿ ಇಲ್ಲಿ ಮೆಣಸಿನ್ಕಾಯಿ ಬೋಂಡ, ಇಲ್ಲಿ ಆಲೂಗಡ್ಡೆ ಬೋಂಡ. ಇದಕ್ಕೊಂಥರ ಬೇಬಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಗೊತ್ತಾ? ಖಾರ ಚಟ್ನಿ, ಅದು ಇದ್ಬಿಟ್ರೆ ಸಖತ್ತಾಗಿರುತ್ತೆ. ನೋಡಿ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್. ಓ ಖಾರನಾ? ಖಾರ ಅಲ್ಲ, ಇಂಥ ಸಣ್ಣವು ತಗೊಂಡೋಗಿ ಕೊಟ್ಟನಲ್ಲ ಖಾರ ಅಂತ. ಓ ಮೆಣಸಿನ್ಕಾಯಿ ತಂದು ಕೊಡ್ದೈತೆ ಅಮ್ಮ, ಇದು ಖಾರ ತಗೋ ಅಂತ ಬೇಬಿ. ಅವಳೇ ತಕೊಂಡ್ ತಿನ್ನೋದು ಕಲ್ತಾಳೀಗ. ಈ ಕಡೆ ಯಾವುದು? ಈಗ ಇದು ಟ್ರೈ ಮಾಡ್ತೀಯಾ? ಅಪ್ಪ ಆಯ್ತಿದು, ಇದೇ ತಗೋ. ಒಂದು ತಿಂದು ನೋಡ್ತೀನಿ ತಡಿ. ಇದು ಆಲೂಗಡ್ಡೆ ಬೋಂಡ. ಇವಾಗ ಇದನ್ನ ತಿಂದು ಟೇಸ್ಟ್ ಹೇಳ್ತೀನಿ, ಓಕೆ? ಇದೇ ಒಂಥರ ಸ್ಪೆಷಲ್ ಟೇಸ್ಟ್. ಅಲ್ಲಿಂದ ಇಲ್ಲಿಗೆ ಹತ್ಬಿಟ್ಟು ಹಾಕಲ್ಲ. ಬೆಂದಿದೆ ಬೇಬಿ, ಚೆನ್ನಾಗೈತೆ. ವಾವ್, ಈ ರೀತಿ ಉಬ್ಬಿ ಬಂದರೆ ಟೇಸ್ಟ್ ಗಾಯ್ಸ್. ಚೆನ್ನಾಗಿದೆ. ಸ್ಪೆಷಲಾಗಿ ಮಾಡಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನಿಮಗೆ ಏನಾದರೂ ನೆಂಚ್ಕೋಬೇಕು ಅನ್ಸಿದ್ರೆ ಕ್ವಿಕ್ಕಾಗುತ್ತೆ. ಅವಳದು ಆಲೂಗಡ್ಡೆ ಇಸ್ಕೊಂಡು ನನಗೆ ಮೆಣಸಿನ್ಕಾಯಿ ಕೊಡ್ತಾವಳೆ. ಒಂದೊಂದು ಮೆಣಸಿನ್ಕಾಯಿ ಖಾರ. ಇದೇಗಿದೆ, ಇದೇಗಿದೆ, ಇದು ಹೆಂಗೈತೆ ಗಾಯ್ಸ್? ನೋಡಿ ಇವಾಗ ಇಷ್ಟ ಆಗಿದೆ, ಸಾಕು ನಮ್ಮ ಮನೇಲಿ. ಫ್ರೆಂಡ್ಸ್, ನಾನು ಡಯಟಲ್ಲಿದ್ದೆ, ಡಯಟ್ ಮಾಡ್ತಿದ್ದೆ. ಇವತ್ತು ಡಯಟ್ನ ಸ್ಕಿಪ್ ಮಾಡಿ ತಿಂತಿದ್ದೀನಿ ಇಷ್ಟು.
ಗಾಯ್ಸ್ ನೋಡಿ ಇಷ್ಟು ಬೋಂಡ ರೆಡಿ. ಇದ್ರೊಳಗೆ ನಾನು ಆಲ್ಮೋಸ್ಟ್ ಸಾಕು. ಅಯ್ಯೋ ಬಿಸಿ ಬಿಸಿ ಅಪ್ಪ 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 ಕೊಡ್ತೀನಿ ತಡಿ, ಹಾರಿರೋದು ಕೊಡ್ತೀನಿ. ನಮ್ಮ ಬೇಬಿ ಬೋಂಡ ಲವ್ವರ್ ಆಗ್ಬಿಟ್ಟಿದ್ದಾಳೆ. ಬನ್ನಿ, ನಮ್ಮ ಹಸ್ಬೆಂಡೇ ಆಚೆ ಕರೀತಿದ್ದಾರೆ. ನೋಡಿ ನೀನು ಬೋಂಡ ಆಂಟಿಗೆ ಬೇಕಂತ ಕೊಡೋದು. ಒಂತಾಗ ತಿರ್ಗು. ಹಾಂ ಯಾವ ಬೋಂಡ ಕೊಡೋಣ ನೋಡಿ ಗಾಯ್ಸ್, ಫುಲ್ ರೆಡಿ. ಸಾಸ್ ಜೊತೆ ನೆಂಚ್ಕೊಂತಿದ್ರೆ ಸೂಪರ್. ಗಾಯ್ಸ್ ನೋಡಿ ಇಷ್ಟು ಇವಾಗ ರಾತ್ರಿನ ಊಟ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಮುದ್ದಿನ ಬಂಗಾರಿ ತಿಂತಾ ಇದೆ. ಸೊ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಗುಂಡ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಬಾಯ್, ಲವ್ ಯು ಆಲ್. ನೋಡಿ ಇಲ್ಲಿ ನನ್ನ